ಸೊ ಹಾಗಾಗಿ ಯಾವತ್ತು ಖುಷಿ ಖುಷಿಗೆ ಇರುವಂತ ಕುಣಿಗಳನ್ನ ನಾವ್ ಯಾವಾಗೂ ನೋಡ್ತಾ ಇರ್ತೀವಿ. ಈ ಒಂದು ವೇದಿಕೆ ಮೇಲೆ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು. ಪ್ರೇಮ್ ನನ್ನ ತಮ್ಮನ ತರ, ಪ್ರೇಮ್ ಜೊತೆ ನಾನು ಯಾವಾಗೂ ಇರ್ತೀನಿ. ಅವರಿಬ್ರು ಯಾವತ್ತು ಕರ್ನಾಟಕಕ್ಕೆ ಮಹಾರಾಜರ ತರನೇ ಇರ್ತಾರೆ. ಆ ಸ್ಥಾನ ಇನ್ನು ಎತ್ತರಕ್ಕೆ 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 ಹೋಗ್ಲಿ ಅಂತ ಹಾರೈಸ್ತೀನಿ. ಏನಣ್ಣ, ಡಿ ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾರೆ. ನಮ್ಮ ಆತ್ಮೀಯ ಬಾಯ್ಜಾನ್ ಎಲ್ಲೋದ್ರು ಯಾವತ್ತು ನಮ್ಮ ಹೃದಯದಲ್ಲೇ ಇರ್ತಾರೆ. ಸ್ವಲ್ಪ ಮಾತಾಡ್ಲಿ ತಡಿ ಪ್ರೇಮಣ. ಒಂದ್ ನಿಮಿಷ, ಸಾರಿ, ಒಂದು ಎಮರ್ಜೆನ್ಸಿ. ಇದು ಎಲ್ಲದರಲ್ಲೂ ಕಾಮನ್, ಇದು ಹೇಳಲೇಬೇಕು. ವೈಭವ್ ಗೌಡ 2ನೇ ಕ್ಲಾಸ್ ಹುಡುಗ, 7ನೇ ಕ್ಲಾಸ್ ಹುಡುಗ ಮಿಸ್ ಆಗ್ಬಿಟ್ಟಿಯಾನಂತೆ. ದಯವಿಟ್ಟು ಸಿಕ್ಕದಲ್ಲಿ ಇವ್ರ ಹತ್ರ ಕರ್ಕೊಂಬಂದ್ಬಿಡಿ. ಥ್ಯಾಂಕ್ ಯು ಸರ್. ಎಸ್, ಈಗ ಸಿಕ್ಕಿದ ತಕ್ಷಣ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ, ಸಿಗ್ತಾನೆ ಇರಲಿಲ್ಲ. ಅವರು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದಾರೆ. ಸೊ ಮೊದಲನೇದಾಗಿ ಕುಣಿಗಲ್ ಉತ್ಸವಕ್ಕೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು ಕುಣಿಗಲ್, ಲವ್ ಯು. ಏನ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಅಪಾರ ಸಂಖ್ಯೆಯಲ್ಲಿ ನಿಮ್ ಫ್ಯಾನ್ಸ್ ಇದಾರೆ. ಸ್ಪೆಷಲಿ ಈ ಬಂಚ್ ಇದೆಯಲ್ಲ ಇಲ್ಲಿ, ಅಯ್ಯೋ ಭಗವಂತ. ಈ ಬಂಚು ಆ ಬಂಚು ಅಲ್ಲ, ಟೋಟಲ್ ಆಗಿ ನಾವೆಲ್ಲ ಲಾಸ್ಟ್ ಬಂಚು. ಟೋಟಲ್ ಆಗಿ ನಾವೆಲ್ಲ ಲಾಸ್ಟ್ ಬೆಂಚ್, ಅದರಿಂದಾನೇ ಈ ಬಂಚು. ಲಾಸ್ಟ್ ಬೆಂಚ್ ಬಾಯ್ಸ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕುಣಿಗಲ್ ಜನತೆಗೆ ಅಂದ್ರೆ ಈ ಒಂದು ಕುಣಿಗಲ್ ಉತ್ಸವದ ಬಗ್ಗೆ? ಕುಣಿಗಲಲ್ಲಿ ಬರೀ ಒಂದು ದಿನ ಉತ್ಸವ ಇರಲ್ಲ, ನಿತ್ಯೋತ್ಸವ. ಕಾರಣ ಏನಂದ್ರೆ ನಮ್ಮ ರಂಗಣ್ಣ ಅವರು ಜನರನ್ನ ನಡೆಸ್ಕೊಳ್ಳೋಂತ ರೀತಿ, ಪ್ರೀತಿ ತೋರಿಸುವಂತ ರೀತಿ, ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿರುವಂತ ರೀತಿ, ನಾವು ಯಾವಾಗ ಬಂದ್ರೂ ಸಹ ಅದು ನಿತ್ಯೋತ್ಸವನೇ ಆಗಿರುತ್ತೆ ಬಿಕಾಸ್ ಆಫ್ ನಮ್ ರಂಗಣ್ಣನಿಂದ. ಸೊ ಹಾಗಾಗಿ ಯಾವತ್ತು ಖುಷಿ ಖುಷಿಗೆ ಇರುವಂತ ಕುಣಿಗಳನ್ನ ನಾವ್ ಯಾವಾಗೂ ನೋಡ್ತಾ ಇರ್ತೀವಿ. ಸತ್ಯವಾದ ಮಾತದ. ಆಕ್ಚುಲಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ನಮ್ಮ ರಂಗಣ್ಣ ಆಗಿರ್ಬೋದು, ನಮ್ಮ ಡಿ.ಕೆ. ಸುರೇಶ್ ಸರ್ ಆಗಿರ್ಬೋದು, ನಮ್ಮ DCM ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಬೋದು, ಎಷ್ಟು ಪ್ರೀತಿಯಿಂದ ಕಲಾವಿದರನ್ನ ಸ್ವಾಗತಿಸ್ತಾರೆ. ನಿಜವಾಗ್ಲೂ ಅವ್ರಿಗೆ ಎಲ್ಲ ರೀತಿಯಾದ ಗೌರವವನ್ನು ಸಲ್ಲಿಸ್ತಾರೆ. ಅಂಡ್ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಡ್ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದು ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಬಲೆ ಚಪ್ಪಾಳೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ಗೆ. ಈ ಒಂದು ವೇದಿಕೆ ಮೇಲೆ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು. ವೀಕೆಂಡ್ ವಿತ್ ರಮೇಶ್ ನಡಿಬೇಕಾದ್ರೆ ಯಾರೋ ನಮ್ಮ DCM ಸಾಹೇಬರಿಗೆ ಹೇಳಿದ್ದಾರೆ, ಪ್ರೇಮ್ ಅವ್ರದ್ದು ಇವತ್ತು ವೀಕೆಂಡ್ ವಿತ್ ರಮೇಶು, ನೀವು ಅವ್ರಿಗೆ ವಿಶಸ್ ಕಳಿಸ್ಬೇಕು ಅಂತ. ಆಗ ಎಲೆಕ್ಷನ್ ಟೈಮು ಬೆಳಗಿನ ಜಾವ 5 ಗಂಟೆಗೆ ನನಗೆ ವಿಶಸ್ ಬೈಟ್ ಕಳಿಸಿದ್ದಾರೆ. ಪ್ರೇಮ್ ನನ್ನ ತಮ್ಮನ ತರ, ಪ್ರೇಮ್ ಜೊತೆ ನಾನು ಯಾವಾಗೂ ಇರ್ತೀನಿ, ಅವ್ರ ಭವಿಷ್ಯ ಒಳ್ಳೇದಾಗ್ಲಿ, ಬಂಗಾರ ಆಗ್ಲಿ ಅಂತ. ಅಂತ ಆತ್ಮೀಯತೆ ತೋರಿಸುವಂತ DCMನ ನಾನು ಯಾವತ್ತೂ ನೋಡಿಲ್ಲ. ಅಂಡ್ ನಾನು ಕಂಡಂತ ಒಂದು ಸತ್ಯ ಅಂದ್ರೆ ನಮ್ಮ ಬ್ರದರ್ ಡಿ.ಕೆ. ಸುರೇಶ್ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಅವರು ಅಧಿಕಾರದಲ್ಲಿದ್ರೂ ಸರಿ, ಇಲ್ಲದೆ ಇದ್ದಾಗ್ಲೂ ಸರಿ, ನಾನು ಯಾವಾಗ ಅವ್ರ ಮನೆ ಮುಂದೆ ಹೋದ್ರು, ನೀವಿಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ದಿನನಿತ್ಯ ಅವ್ರ ಮನೆ ಮುಂದೆ ಇರ್ತಾರೆ. ಸೊ ಹಾಗಾಗಿ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ಅವರಿಬ್ರು ಯಾವತ್ತು ಕರ್ನಾಟಕಕ್ಕೆ ಮಹಾರಾಜರ ತರನೇ ಇರ್ತಾರೆ. ಈ ವೇದಿಕೆ ಮೇಲೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಆ ಸ್ಥಾನ ಇನ್ನು ಎತ್ತರಕ್ಕೆ 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 ಹೋಗ್ಲಿ ಅಂತ ಹಾರೈಸ್ತೀನಿ. ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರ ಜೊತೆಲಿ ಯಾವತ್ತೂ ನಾವಿರ್ತೀವಿ ಅಂತ. ಅದೇ ರೀತಿ ಅವ್ರು ಮಾಡಿದಂತ ಅದ್ಭುತವಾದಂತ ಪ್ರಯತ್ನ ಇವತ್ತವರೆಗೂ ಯಾರು ಯೋಚನೆ ಮಾಡದೆ ಅಂತ ರೀತಿನಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಅವರಿಬ್ರು ಯೋಚನೆ ಮಾಡಿದ್ರು. ಎಲ್ಲೋ ಹರಿದೋಗ್ತಾ ಇರೋಂತ ನೀರು ನಮ್ಮ ರೈತರಿಗೆ ಸಿಗಬೇಕು ಅಂತ ಹೇಳಿ, ಅದು 1 ಕೋಟಿ 2 ಕೋಟಿ ಪ್ರಾಜೆಕ್ಟ್ ಅಲ್ಲ, ಸಾವಿರಾರು ಕೋಟಿ ಪ್ರಾಜೆಕ್ಟ್. ಅದನ್ನ ನಮ್ಮ ಜನತೆಗೆ, ನಮ್ಮ ರೈತರಿಗೆ ತಲುಪಿಸ್ಬೇಕಂತ ಹೇಳಿ ಎಂತ ಸಂದರ್ಭದಲ್ಲಿ ಅವರಿಬ್ರು ಹೋರಾಟಕ್ಕೆ ಇಳಿದ್ರು ಅಂದ್ರೆ, ಒಂದ್ ಹೇಳ್ತಾರೆ, ನಿಮಗೂ ಗೊತ್ತಿರಬೇಕು, ಹರಿಯೋ ನದಿ ಜೊತೆಲಿ ಹಾರ್ಕೊಂಡೋಗೋದು ತುಂಬಾ ಈಸಿ, ಆದ್ರೆ ಪ್ರವಾಹದ ವಿರುದ್ಧ ಈಜಬೇಕು ಅಂದ್ರೆ ಅದಕ್ಕೆ ಸಖತ್ತಾಗಿರೋ ತಾಕತ್ತೇ ಇರಬೇಕು.
ಅದು ಖಾಲಿ ಪೀಲಿ ಮೀನುಗಳಿಂದ ಸಾಧ್ಯ ಇಲ್ಲ, ತಿಮಿಂಗ್ಲಗಳಿಂದ ಮಾತ್ರನೇ ಸಾಧ್ಯ ಅದು. ಸೊ ಹಾಗಾಗಿ ರೈತರ ಬಗ್ಗೆ ಸದಾಕಾಲ ಯೋಚನೆ ಮಾಡುವಂತ ಆ ಇಬ್ರು ರಾಮ ಲಕ್ಷ್ಮಣರಿಗೆ ನಾವ್ ಯಾವತ್ತು ಸಪೋರ್ಟ್ ಆಗಿರೋಣ ಅಂತ ಹೇಳ್ತಾ, ಸರ್ ನಿಮಗೆ ಶಿವಕುಮಾರ್ ಸರ್ಗೆ ಸದಾಕಾಲ ಯಶಸ್ಸು ಅನ್ನೋದು ಪರಾಕಾಷ್ಠೆಯಲ್ಲಿರ್ಲಿ ಅಂತ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಥ್ಯಾಂಕ್ ಯು. ನನಗೆಲ್ಲೋ ಡೌಟ್ ಆಗ್ತದೆ, ಇನ್ನು ಸ್ವಲ್ಪ ದಿನಕ್ಕೆ ನಮ್ಮ ಪ್ರೇಮ್ ಅವರೇ ಯಾವ್ದೋ ಪಕ್ಷಕ್ಕೆ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡ್ರಿ. ಏನು ಮಾತು ಬರ್ಲಿ ಅವ್ರ ಮಾತಿಗೆ ಇನ್ನೊಂದ್ಸರಿ ಚಪ್ಪಾಳೆ. ಕನ್ನಡ ಚಿತ್ರರಂಗದ ಬಗ್ಗೆ ನಿಮಗ್ ಪ್ರೀತಿ ಇರಲಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ಎಲ್ಲರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಈ ರೀತಿ ವೇದಿಕೆಗಳನ್ನ ಹಾಕಿ ಉತ್ಸವಗಳನ್ನ ಮಾಡೋದ್ರ ಒಂದು ಪ್ರಯೋಜನ ಏನು ಅಂದ್ರೆ, ಏನಣ್ಣ ಏನಂತೆ, ಡಿ ಬಾಸ್ ಎಲ್ಲೂ ಹೋಗಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾರೆ. ನಮ್ಮ ಆತ್ಮೀಯ ಬಾಯ್ಜಾನ್ ಎಲ್ಲೋದ್ರೂ ಯಾವತ್ತು ನಮ್ಮ ಹೃದಯದಲ್ಲೇ ಇರ್ತಾರೆ. ಖಂಡಿತ ಈ ಸರಿ ಭೇಟಿಯಾದಾಗ ಕುಣಿಗಲ್ಲು ಉತ್ಸವಕ್ಕೆ ಹೋಗಿದ್ದೆ, ಅಲ್ಲಿರ್ತಕ್ಕಂಥ ಎಲ್ಲ ಕುಣಿಗಲ್ ಕುದುರೆಗಳು ಅವರು ಪ್ರೀತಿಯನ್ನ ತಿಳಿಸಿದ್ರು ಅಂತ ಹೇಳ್ತೀನಿ. ಓಕೆ, ಲವ್ ಯು, ಥ್ಯಾಂಕ್ ಯು. ಈ ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಂತ ನಿಮಗೆ, ನಮ್ಮ ರಂಗಣ್ಣ ಅವರಿಗೆ, ಡಿ ಕೆ ಸುರೇಶ್ ಸಾಹೇಬ್ರಿಗೆ, DCM ಸಾಹೇಬ್ರಿಗೆ, ಹಾಗೂ ನನ್ನ ಆತ್ಮೀಯ ಗೆಳೆಯ ಸಂಜಯ್ ಗೌಡ ಅವರಿಗೆ, ತುಂಬಾ ದಿನದಿಂದ ನಮ್ಮನ್ನ ಫಾಲೋ ಅಪ್ ಮಾಡಿದ್ರು. ಅಂಡ್ ಓಂಕಾರ್ ಅವರಿಗೆ, ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಇನ್ನೊಂದ್ಸಲಿ ಬನ್ನಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ಗೆ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.